ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು, ವಿಡಿಯೋಗಳನ್ನು ನೀಡ್ತಾ ಬಂದಿದ್ದೇವೆ. ಸಾಮಾನ್ಯವಾಗಿ ಯಾವುದೇ ಮಾಸ ಬಂದರೆ ಆ ಮಾಸದ ವಿಶೇಷತೆ, ಆ ಮಾಸದಲ್ಲಿ ಬರುವಂತಹ ಹಿಂದೂ ಹಬ್ಬಗಳ ಕುರಿತಾಗಿ ನಾನು ಒಂದು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇನೆ. ಅದೇ ರೀತಿ ನಾವಿವತ್ತು ಧನುರ್ಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಧನುರ್ಮಾಸ ಹಬ್ಬವನ್ನು ಆ್ಯಕ್ಚುಲಿ ಪುಷ್ಯಮಾಸ ಅಂತಲೂ ಕರೀತಾರೆ. ಪುಷ್ಯಮಾಸವನ್ನೇ ಧನುರ್ಮಾಸ ಅಂತಲೂ ಕರೀತಾರೆ. ಅದು ಸೌರಮಾನ ಹಾಗೂ ಚಾಂದ್ರಮಾನ ಏನು ಪಂಚಾಂಗಗಳಿವೆ, ಸಂವತ್ಸರಗಳ ಮೇಲೆ ನಿರ್ಧಾರವಾಗುತ್ತೆ. ಪುಷ್ಯಮಾಸ ಅಂದರೆ ಧನುರ್ಮಾಸ. ನಮ್ಮಲ್ಲೆಲ್ಲ ಇರೋ ರೂಢಿ ಏನು ಅಂದರೆ, ಧನುರ್ಮಾಸದಲ್ಲಿ ಧನುಸ್ಸು ಬಗ್ಗಿರುತ್ತಲ್ಲ, ಅಷ್ಟು ನಾವು ಬಗ್ಗೋ ಹಾಗೆ ಚಳಿ ಇರುತ್ತಂತೆ. ಸಾಮಾನ್ಯಕ್ಕೆ ಇದು ಚಳಿಗಾಲ, ಆದ್ದರಿಂದ ಈ ರೀತಿಯಾಗಿ ಧನುರ್ಮಾಸವನ್ನು ನಮ್ಮ ಕಡೆ ಹೇಳ್ತಾರೆ. ಧನುರ್ಮಾಸ ವಿಶೇಷವಾಗಿ ಪೂಜೆ ಪುನಸ್ಕಾರಾದಿಗಳಿಗೆ ಪ್ರಶಸ್ತವಾಗಿರುತ್ತೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಕೆಲವು ಕಡೆ ಪುಷ್ಯಮಾಸದ ಶುಭ ಕಾರ್ಯಗಳನ್ನು ಮಾಡಲ್ಲ. ಹಾಗೂ ಸಾಮಾನ್ಯವಾಗಿ ಇದನ್ನು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಸೂರ್ಯ ಉದಯವಾದ ಮೇಲೆ 1-1.5 ಗಂಟೆ ಕಾಲ ಬ್ರಾಹ್ಮಿ ಮುಹೂರ್ತ ಅಥವಾ ಏನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಆ ಒಂದು ಸಮಯದಲ್ಲಿ ವಿಶೇಷವಾಗಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆನೇ ಪೂಜೆ ಆಗೋದ್ರಿಂದ ಆಮೇಲೆ ಅವ್ರು ಹೆಚ್ಚಿಗೆ ಹೊತ್ತಿರಲ್ಲ. ಬೆಳಿಗ್ಗೆನೇ ಮುಂಚೆನೇ ಬಂದು ಆ ಧನುರ್ಮಾಸದ ಚಳಿನಲ್ಲೂ ಏನು ಸ್ನಾನ ಮಾಡಿ ಮಡಿ ಉಟ್ಕೊಂಡು ದೇವಸ್ಥಾನಗಳಲ್ಲಿ ಪೂಜೆ ನಡೆಯೋದ್ರಿಂದ ಈ ಒಂದು ಸಂದರ್ಭದಲ್ಲಿ, ಈ ಮಾಸದಲ್ಲಿ ಸ್ವಲ್ಪ ಲೇಟಾಗಿ ಒಂದು 10-10:30-11 ಗಂಟೆ ಮೇಲೆಲ್ಲ ದೇವಸ್ಥಾನದ ಬಾಗಿಲುಗಳು ತೆರೆದಿರೋದು ಅಷ್ಟೊಂದು ಇಲ್ಲ. ಕೆಲವು ಕಡೆ ಇಲ್ಲ. ತುಂಬ ಪ್ರಸಿದ್ಧ ದೇವಸ್ಥಾನಗಳಲ್ಲಿ, ಬ್ಯುಸಿ ಇರುವಂಥ ದೇವಸ್ಥಾನಗಳಲ್ಲಿ ಮಾತ್ರ 12 ಗಂಟೆವರೆಗೂ ತೆಗೆದಿರ್ತಾರೆ ಮೊದಲಿನ ಹಾಗೆ. ಈ ದಿನ ಏನು ಮಾಡ್ತಾರೆ, ಧನುರ್ಮಾಸಗಳಲ್ಲಿ ಪುರೋಹಿತರುಗಳು ಹಿಂದಿನ ದಿನವೇ ಮಡಿ ಬಟ್ಟೆ ಹಾಕ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಏನು ಅವರು ಮಡಿ ವಸ್ತ್ರವನ್ನು ಹಾಕಿರ್ತಾರೆ ಅದನ್ನು ಉಟ್ಕೊಂಡು ದೇವಾಲಯಗಳಲ್ಲಿ ಹೋಗಿ ಪೂಜೆಯನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ಪೊಂಗಲ್, ಖಾರ ಪೊಂಗಲ್ ಇಲ್ಲ ಸಿಹಿ ಪೊಂಗಲ್ನ ನೈವೇದ್ಯವಾಗಿ ಮಾಡಿ ಅದನ್ನು ಪ್ರಸಾದವಾಗಿ ಹಂಚುವಂತಹ ಒಂದು ರೂಢಿ ಇರುತ್ತೆ. ಅದೇ ರೀತಿ ಮನೆಗಳಲ್ಲಿ ಧನುರ್ಮಾಸ ಪೂಜೆ ಯಾವ ಥರ ಅಂದರೆ, ಬೆಳಿಗ್ಗೆ ಮನೆಯ ಹಿರಿಯ ಏನು ಮಾಡ್ತಾರೆ, ಗಂಡಸರು, ಸಾಮಾನ್ಯವಾಗಿ ನಮ್ಮಲ್ಲಿ ಗಂಡಸರು ಪೂಜೆ ಮಾಡೋ ರೂಢಿ ಇರೋದ್ರಿಂದ ಗಂಡಸರು ಏನು ಮಾಡ್ತಾರೆ, ಬೆಳಗ್ಗೆ ಮುಂಚೆ ಇದ್ದು ಸ್ನಾನ ಮಾಡೋರು ತಲೆ ಸ್ನಾನ ಮಾಡ್ತಾರೆ. ಇಲ್ಲ ಅಂತಂದರೆ ಮಾಮೂಲಿ ಸ್ನಾನವನ್ನು ಮಾಡಿ ಶುಚಿಯಾಗಿ ಮಡಿ ವಸ್ತ್ರವನ್ನು ಧರಿಸಿ ಆಮೇಲೆ ಸಾಂಗೋಪಾಂಗವಾಗಿ ನಿತ್ಯ ದೇವರ ಪೂಜೆಯನ್ನು ಮಾಡ್ತಾರೆ. ನಿತ್ಯ ದೇವರ ಪೂಜೆಯನ್ನು ಮಾಡಿ ವಿಶೇಷವಾಗಿ ವಿಷ್ಣುವಿಗೆ ಪೂಜೆ ಮಾಡುವಂಥವರು ಇರ್ತಾರೆ. ಅದು ಅವರ ಇಷ್ಟ ದೇವತೆ ಇರ್ಬೋದು ಅಥವಾ ರೂಢಿಯಿಂದ ಬಂದಿರ್ಬೋದು ಅವ್ರ ಫ್ಯಾಮಿಲಿಗಳಲ್ಲಿ. ಆ ಥರ ಆ ಪೂಜೆ ಆದಮೇಲೆ ಸಾಮಾನ್ಯವಾಗಿ ನೈವೇದ್ಯವಾಗಿ ಪೊಂಗಲ್, ಅಕ್ಕಿ ಹೆಸರು ಬೇಳೆಯಿಂದ ಮಾಡಿದ್ದಂತಹ ಖಾರ ಪೊಂಗಲ್ ಇಲ್ಲ ಸಿಹಿ ಪೊಂಗಲ್, ಸಿಹಿನೇ ಮಾಡೋದು ನೈವೇದ್ಯಕ್ಕೆ. ಅವರು ಸಿಹಿ ಪೊಂಗಲ್ನೇ ಮಾಡಿ ಅವರು ನೈವೇದ್ಯವನ್ನು ಮಾಡಿ ನಂತರ ಅವ್ರೇನು ಮಾಡ್ತಾರೆ, ತಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡ್ತಾರೆ. ಇದಕ್ಕೆ ಏನು ದಿನಾಗಲೂ ಧನುರ್ಮಾಸ ಪೂಜೆ ಇರೋದ್ರಿಂದ ಹಬ್ಬದ ಅಡುಗೆ ಮಾಡಬೇಕಂತೇನಿಲ್ಲ. ಬಟ್ ಪೊಂಗಲ್ ಈ ಟೈಮ್ನಲ್ಲಿ ಒಂದು ಸಲನಾದರೂ ಪೊಂಗಲ್ ಮಾಡುವಂತಹ ರೂಢಿ ಎಲ್ಲ ಮನೆಗಳಲ್ಲೂ, ಧನುರ್ಮಾಸ ಪೂಜೆ ಮಾಡೋರ ಮನೆಗಳಲ್ಲೂ ಇರುತ್ತೆ. ಬೆಳಗ್ಗೆ ದೇವರ ಪೂಜೆ ಮಾಡಿದವರು ಆದರೆ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಇಲ್ಲ ಸಂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥ ಸಂಪ್ರದಾಯ ಇರುತ್ತೆ. ಇಲ್ಲ ಒಂದಿನ ಇಲ್ಲ ಧನುರ್ಮಾಸದಲ್ಲಿ ವಾರಕ್ಕೊಂದ್ಸಲನೋ ಅಥವಾ ಯಾವುದೋ ವಿಶೇಷವಾದ ಒಂದು ದಿನವೋ ಅವ್ರಿಗೆ ಹೋಗಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪೂಜೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರುವಂಥ ಸಂಪ್ರದಾಯ ಇರುತ್ತೆ. ಇಲ್ಲಾಂದರೆ ಧನುರ್ಮಾಸ ಸೇವೆ ಅಂತಲೇ ಕೆಲವರು ಇಟ್ಟಿರ್ತಾರೆ. ಅವರು ಒಂದೊಂದು ದಿನ ಎಷ್ಟೆಷ್ಟು ಜನ ಹೆಸರು, ಯಾರ್ಯಾರ ಹೆಸರಲ್ಲಿ ಏನು ಅಮೌಂಟನ್ನು ಇಟ್ಟಿರ್ತಾರೆ, ಏನು ದುಡ್ಡನ್ನು, ಆ ಒಂದು ಏನು ದುಡ್ಡಿನ ಒಂದು ಏನು ಅಂಗವಾಗಿ ಅವರು ಅವತ್ತು ಯಾರ ಹೆಸರಲ್ಲಿ ಹೇಳಿರ್ತಾರೋ ಅವ್ರ ಹೆಸರಲ್ಲಿ ಧನುರ್ಮಾಸ ಪೂಜೆ ಒಂದು ದಿನದ ಸೇವೆಯನ್ನು ಮಾಡುವಂತಹ ಒಂದು ಪದ್ಧತಿಗಳು ದೇವಾಲಯಗಳಲ್ಲಿ ಇರುತ್ತೆ. ಈ ದೇವಾಲಯ ಆ್ಯಕ್ಚುಲಿ ಧನುರ್ಮಾಸದ ವಿಶೇಷತೆ ಏನಂದರೆ, ಗೋದಾದೇವಿ ರಂಗನಾಥನನ್ನು ಮದುವೆ ಆಗಿದ್ದು ಈ ಮಾಸದಲ್ಲಿ. ಅವಳು ತಿರುಪ್ಪಾವೈ ಅಂತನ್ನೋ ಹೆಸರಿನ ಒಂದು ತಮಿಳು ಶ್ಲೋಕಗಳ ಒಂದು ಸಂಗ್ರಹ ರಂಗನಾಥನ ಮೇಲೆ ಬರೆದು ಅದನ್ನು ಹೇಳಿದ್ರಿಂದ ರಂಗನಾಥ ಅವಳನ್ನ ಮದುವೆ ಆದ ಈ ಮಾಸದಲ್ಲಿ ಅವಳು ಭಕ್ತಿಯಿಂದ ನಡ್ಕೊಂಡಿದ್ದಕ್ಕೆ ಅಂತ ಒಂದು ಕಥೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ಶ್ರೀ ವೈಷ್ಣವರು ಮತ್ತು ವಿಷ್ಣುವಿನ ಭಕ್ತರು ಈ ಮಾಸವನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಮಹಾವಿಷ್ಣುನ ಎಲ್ಲದರಿಗೂ ಪೂಜೆ ಮಾಡ್ಬೋದು. ಆಮೇಲೆ ನನಗೆ ಅಯ್ಯಂಗಾರೊಬ್ಬರು ಹೇಳಿದ್ದೇನೆಂದರೆ, ಈ ಮಾಸದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ಅವನು ಏನು ಕೇಳಿದ್ರು ಕೊಡ್ತಾರಂತೆ. ನಮ್ಮ ಮನೋಕಾಮನೆ ಏನಿದ್ರೂ ಸಹಿತ ಅದು ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಹೀಗೆ ಧನುರ್ಮಾಸದ ಬಗ್ಗೆ ವಿಶೇಷವಾದ ಆಚರಣೆಗಳಿವೆ.
ನೀವು ಪೊಂಗಲನ್ನು ಮನೇಲಿ ಮಾಡಿದ್ಮೇಲೆ ಅಕ್ಕಪಕ್ಕದವ್ರಿಗೆ ಹಂಚ್ಬೋದು, ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಟ್ಟು ಕೊಡ್ಬೋದು. ನೋಡಿ, ಏನೇ ಹಬ್ಬ ಹರಿದಿನ ಮಾಡಿದ್ರು ಹಿಂದೂಗಳಲ್ಲಿ ಮುತ್ತೈದೆಯರಿಗೆ, ಬ್ರಾಹ್ಮಣರಿಗೆ ಏನು ಒಂದು ತಾಂಬೂಲವನ್ನು ಕೊಡೋದು, ಎರಡಿಗೆ ಕೊಡೋದು ಇದ್ದೇ ಇರುತ್ತೆ. ಅದು ನಿಮ್ಮ ಯಥಾಶಕ್ತಿ, ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಯಾರು ಯಾವ ಏನು ಧರ್ಮಗ್ರಂಥಗಳಲ್ಲೂ ಹೇಳಿಲ್ಲ ಅಥವಾ ರೂಲ್ಸ್ ಏನು ಮಾಡಿಲ್ಲ. ಹಾಗಾಗಿ ಧನುರ್ಮಾಸದಲ್ಲಿ ಪೊಂಗಲ್ ಮಾಡಿದ್ಮೇಲೆ, ದೇವ್ರ ಪೂಜೆ ಮಾಡಿದ್ಮೇಲೆ ಯಾರನ್ನಾದರೂ ಕರೆದು ತಾಂಬೂಲ ಕೊಡುವಂತಹ ಒಂದು ಸಂಪ್ರದಾಯ ಕೆಲವರಲ್ಲಿರುತ್ತೆ. ಇಲ್ಲಾಂದರೆ ಸಾಮಾನ್ಯಕ್ಕೆ ಹಂಚುತ್ತಾರೆ. ದೇವಸ್ಥಾನಗಳಲ್ಲಿ ಯಾರು ಬಂದರೂ ಕೈಗೆ ಇಲ್ಲ ದೊನ್ನೆಯಲ್ಲಿ ಇದನ್ನು ಏನು ಪೊಂಗಲನ್ನು ಹಂಚುವಂತಹ ಒಂದು ಸಂಪ್ರದಾಯ ಇರುತ್ತೆ. ಸಾಮಾನ್ಯವಾಗಿ ನೋಡಿದ್ರೆ ಚಳಿಗಾಲ, ಅದರಿಂದ ರೋಗಗಳು ಬರುತ್ತೆ ಅಂದ್ಬಿಟ್ಟು ಮೆಣಸಿನಕಾಳು, ಜೀರಿಗೆ ಎಲ್ಲ ಹಾಕಿರುವಂತಹ ಖಾರ ಪೊಂಗಲ್ಲು ಒಳ್ಳೇದಿರ್ಬೋದು. ಅಥವಾ ಹೊಸ ಅಕ್ಕಿ ಬರೋದರಿಂದ ಹೆಸರು ಬೇಳೆಯನ್ನು ಹಾಕಿ, ಈ ಟೈಮಲ್ಲಿ ಹೆಸರು ಬೇಳೆ ತೊಗೊಂಡ್ರೆ ಸ್ವಲ್ಪ ತಂಪಾಗುತ್ತೆ. ಕೆಲವೊಂದು ರೀತಿಯ ಚಳಿಗಾಲದಲ್ಲಿ ಏನು ಒಂಥರ ಉಷ್ಣ ಆಗುವಂಥ ಚಾನ್ಸಸ್ ಕೆಲವ್ರಿಗಿರೋದ್ರಿಂದ ಒಂದು ರೀತಿ ಆಯಾ ಕಾಲಕ್ಕೆ ಆಯಾ ಋತುಗೆ ತಕ್ಕನಾಗಿ ಈ ಕಾಲದಲ್ಲಿ ಪೊಂಗಲ್ ಸೇವನೆ, ಸಿಹಿ ಪೊಂಗಲ್ ಇಲ್ಲ ಖಾರ ಪೊಂಗಲ್ ಸೇವನೆ ದೇಹಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಈ ಒಂದು ರೀತಿಯ ಆಚರಣೆ ಬಂದಿರಬಹುದು. ಅಂದರೆ ಪೊಂಗಲ್ಲೇ ಮಾಡಬೇಕು ಅನ್ನೋದು, ಯಾವ ಸಿಹಿ ಏನಾದರೂ ಮಾಡ್ಬೋದು. ಇನ್ನೊಂದು, ದೇವ್ರು ಯಾವತ್ತೂ ಕೇಳಿದ ನನಗೆ ಅದೇ ಮಾಡು ಇದೇ ಮಾಡು ಅಂತ. ಹಾಗಾಗಿ ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ, ಋತುವಿನಿಂದ ಋತುವಿಗೆ ಏನು ಪೂಜೆ ಪುನಸ್ಕಾರಗಳಲ್ಲಿ ಮಾಡುವಂಥ ಆಹಾರ ಸಂಪ್ರದಾಯಗಳಿದೆ ಅದೆಲ್ಲವುದು ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾರು ಯಾವುದೇ ರೀತಿಯ ಒಂದು ಆಚರಣೆಯನ್ನು ತಪ್ಪು ಅನ್ನೋದಾಗಲಿ, ಹೀಗಳಿಯೋದಾಗಲಿ, ನಮ್ಮದೇ ಹೆಚ್ಚು ಅನ್ನೋದಾಗಲಿ ಮಾಡಿಕೊಡ್ದು. ವೀಕ್ಷಕರೇ, ಧನುರ್ಮಾಸ ಆಚರಣೆ ಬಗ್ಗೆ, ಪೂಜೆಯ ಬಗ್ಗೆ ತಿಳಿದುಕೊಂಡ್ರೆ ಇದೇ ರೀತಿ ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳೊಂದಿಗೆ ಬರ್ತೇವೆ. ಅಲ್ಲಿಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ನಮಸ್ಕಾರ ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.